ನಮಸ್ಕಾರ. ನೋಡಿ, ತಾಳೆಗರಿ ಮಂತ್ರ ಇದು ಆ, ದುಡ್ಡಿನ ಮಂತ್ರ ಅಂತ ಕರೀತಾರೆ. ಲಕ್ಷ್ಮಿ ಆಕರ್ಷಣೆ ಆಗುವುದಕ್ಕೆ ಕಲಿಯುಗದಲ್ಲಿ ಇನ್ನೇನ್ರಿ ಬೇಕು ಮನುಷ್ಯನಿಗೆ? ಮೊದಲು ಆರೋಗ್ಯ, ನಂತರ ದುಡ್ಡು. ಒಂದು ಕಣ್ಣು ಆರೋಗ್ಯ, ಇನ್ನೊಂದು ಕಣ್ಣು ದುಡ್ಡು. ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಉಸಿರು ಇರೋವರೆಗೂ, ಉಸಿರು ಹೋಗೋವರೆಗೂ ಇರಲೇಬೇಕು ಭೂಮಿ ಮೇಲೆ. ಉಸಿರಿರೋವರೆಗೂ, ಉಸಿರು ಹೋಗೋವರೆಗೂ ಒಂದು ಆರೋಗ್ಯ, ಒಂದು ದುಡ್ಡು ಇವೆರಡಿದ್ದರೆ ಮನುಷ್ಯನ ಆಟ ಇದಾಗುತ್ತೆ. ತದನಂತರ ದಾನ ಧರ್ಮಗಳು, ಸಂಸ್ಕಾರಗಳು ಇಟ್ಕೊಳ್ಳೋದು ಇವೆಲ್ಲ ರಿಲೇಟೆಡ್ಸ್ ಮನುಷ್ಯ ಮಾಡಲೇಬೇಕು. ಇದೆಲ್ಲ ಕಾಮನ್ ಸೆನ್ಸ್. ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಮಾಡಲೇಬೇಕು, ನಮ್ಮೆಲ್ಲರ ಧರ್ಮ. ಇದು ನೋಡಿ, ಈ ತಾಳೆಗರಿ ಮಂತ್ರ ದುಡ್ಡಿನ ಮಂತ್ರ. ಇದನ್ನು ಪಠಣೆ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಲಕ್ಷ್ಮಿ ಆಕರ್ಷಣೆ ಆಗೇ ಆಗ್ತಾಳೆ. ಖಂಡಿತವಾಗ್ಲೂ ಹಣ ವಿಚಾರಕ್ಕೆ, ಹಣದ ವಿಚಾರಕ್ಕೆ, ಸಾಲಬಾಧೆ ವಿಚಾರಕ್ಕೆ ತುಂಬ ಪವರ್ಫುಲ್ಲು ತಾಳೆಗರಿ ಮಂತ್ರ, ದುಡ್ಡಿನ ಮಂತ್ರ ಅಂತ. ಇದನ್ನು ಪ್ರತಿದಿನ ನೀವು ಟೈಮಿಂಗ್ಸ್ ಏನಿಲ್ಲ, ಯಾವಾಗ ಬೇಕಾದರೂ ಪಠಣೆ ಮಾಡ್ಬೋದು, ಎಷ್ಟು ಗಂಟೆಗೆ ಬೇಕಾದರೂ ಪಠಣೆ ಮಾಡ್ಬೋದು. ಸ್ನಾನ ಮಾಡಬೇಕು ಅಂತ ಏನಿಲ್ಲ, ಕೈಕಾಲು ಮುಖ ತೊಳಿಬೇಕು ಅಂತಲೂ ಏನಿಲ್ಲ, ಮೌತ್ ವಾಶ್ ಮಾಡ್ಕೊಂಡ್ರೆ ಸಾಕು. ಇನ್ನು ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದು ಮಾಡಲೇಬೇಕು. ಇದರ ಜೊತೆಗೆ ಇದು ಒಂದು ತಾಳೆಗರಿ ಮಂತ್ರ, ದುಡ್ಡಿನ ಮಂತ್ರ, ಪವರ್ಫುಲ್ ಮಂತ್ರ ಹೇಳ್ತಾ ಬನ್ನಿ. ಇದು ನಿಮಗೋಸ್ಕರ ನೀವು ಹೇಳ್ಕೊಬೋದು. ಗಂಡು ಮಕ್ಕಳು ಹೇಳ್ಕೊಬೋದು, ಹೆಣ್ಣು ಮಕ್ಕಳು ಹೇಳ್ಕೊಬೋದು. ಇದು ಯಾರ ಪರವಾಗಿ ಬೇಕಾದರೂ ಮಾಡ್ಬೋದು. ನೀವು ಗಂಡನ ಪರವಾಗಿ ಹೆಂಡತಿ ಮಾಡ್ಬೋದು, ಹೆಂಡತಿ ಪರವಾಗಿ ಗಂಡನ ಮಾಡ್ಬೋದು, ಗಂಡ ಹೆಂಡತಿ ಪರವಾಗಿ ಮಕ್ಕಳು ಮಾಡ್ಬೋದು, ಮಕ್ಕಳು ಪರವಾಗಿ ಅಪ್ಪ ಅಮ್ಮ ಮಾಡ್ಬೋದು, ಅಪ್ಪ ಅಮ್ಮನ ಪರವಾಗಿ ಮಕ್ಕಳು ಮಾಡ್ಬೋದು, ಅಣ್ಣನ ಪರವಾಗಿ ತಮ್ಮ, ತಮ್ಮನ ಪರವಾಗಿ ಅಣ್ಣ, ಅಕ್ಕನ ಪರವಾಗಿ ತಂಗಿ, ತಂಗಿ ಪರವಾಗಿ ಅಕ್ಕ, ಅತ್ತೆ ಮಾವನ ಪರವಾಗಿ ಸೊಸೆ, ಸೊಸೆ ಅಳಿಯನ ಪರವಾಗಿ ಅತ್ತೆ ಮಾವ. ಯಾರಿಗೆ ಬೇಕಾದರೂ ಒಳ್ಳೆಯದಕ್ಕೆ ಮಾಡ್ಬೋದು. ಇದು ತಾಳೆಗರಿ ಮಂತ್ರ, ದುಡ್ಡಿನ ಮಂತ್ರ. ನಾನು ಹೇಳ್ತಾ ಇರ್ತೀನಿ, ಕಲಿಯುಗದಲ್ಲಿ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಆರೋಗ್ಯ, ದುಡ್ಡು ಇವೆರಡೇ ರೀ. ಉಸಿರಿರೋವರೆಗೂ ಇವೆರಡಿದ್ರೇ ನಿಮ್ಮ ಜೊತೆ ಎಲ್ಲ ಸಂಬಂಧಗಳು, ಎಲ್ಲ ಫ್ರೆಂಡ್ಸು, ಸಂಬಂಧಿಕರು, ಬಂಧು ಬಳಗದವರು, ಕೊಲೀಗ್ಸು, ನೈಬರ್ಸು ಪ್ರತಿಯೊಬ್ಬರು ನಿಮ್ಮಿಂದ ಇರ್ತಾರೆ. ದುಡ್ಡಿಗೆ ಕಲಿಯುಗದಲ್ಲಿ ಅಷ್ಟೊಂದು ಮುಖ್ಯ ಇದೆ. ದುಡ್ಡಿಲ್ಲ ಅಂದರೆ ಆಟ ನಡೆಯಲ್ಲ, ಬಂದು. ಒಂದು ಮನೆ ತಗೊಳಕ್ಕೆ ಕೋಟಿಗಟ್ಟಲೆ ದುಡ್ಡುಗಳು ಬೇಕು, ಮನೆ ಕಟ್ಸೋಕ್ಕೆ. ಮಕ್ಕಳನ್ನ ಓದ್ಸೋಕ್ಕೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು, ಮಕ್ಕಳ ಹೈಯರ್ ಎಜುಕೇಷನ್ನಿಗೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಅರ್ಥ ಮಾಡ್ಕೊಳ್ಳಿ. ಮಕ್ಕಳನ್ನ ಮದುವೆ ಮಾಡೋಕ್ಕೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಒಂದು ಸಣ್ಣ ಪುಟ್ಟ ಸ್ಕೂಟ್ರು, ಕಾರ್ ತೊಗೊಬೇಕಂದ್ರೆ ಲಕ್ಷಗಟ್ಟಲೆ ದುಡ್ಡು ಬೇಕು. ನೋಡಿ, ಹುಷಾರಿಲ್ಲ ಅಂತ ಕಾಯಿಲೆ ಕಸಾಲೆ ಬಂದರೆ ಲಕ್ಷಗಟ್ಟಲೆ ದುಡ್ಡು ಬೇಕು. ಒಂದು ಸಣ್ಣ ಪುಟ್ಟ ಹಬ್ಬ ಮಾಡ್ತೀನಿ ಅಂದರೆ ದುಡ್ಡುಗಳು ಬೇಕು. ನೋಡಿ, ದುಡ್ಡಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ. ದುಡ್ಡಿಲ್ಲ ಅಂದರೆ ಆಟನೇ ಬಂದ್. ಕಲಿಯುಗದಲ್ಲಿ ಆರೋಗ್ಯ, ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಎಲ್ಲಿವರೆಗೂ ನಿಮ್ಮ ಹತ್ರ ನಿಮ್ಮ SB ಅಕೌಂಟ್ನಲ್ಲಿ, ನಿಮ್ಮ ಕರೆಂಟ್ ಅಕೌಂಟ್ನಲ್ಲಿ, ಮನೆಯಲ್ಲಿ SB ಅಕೌಂಟ್ನಲ್ಲಿ, ಕರೆಂಟ್ ಅಕೌಂಟ್ನಲ್ಲಿ, ವ್ಯಾಪಾರ ಮಾಡೋ ಸ್ಥಳದಲ್ಲಿ, ಜೇಬಿನಲ್ಲಿ, ಪರ್ಸ್ನಲ್ಲಿ, ಹೆಣ್ಮಕ್ಳು ವೆನಿಟಿ ಬ್ಯಾಗ್ನಲ್ಲಿ, ದುಡ್ಡಿಡೋ ಜಾಗದಲ್ಲಿ, ಮನೆಯಲ್ಲಿ ದುಡ್ಡಿದ್ರೇ ಮಾತ್ರ ಬೆಲೆ, ಸ್ಥಾನಮಾನ, ಗೌರವ. 100ಕ್ಕೆ 80%, 90%. ಮತ್ತು ಎಲ್ಲರಿಗೂ ದುಡ್ಡು ಕೊಟ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು. ಮಕ್ಕಳಿಗೆ ದುಡ್ಡು ಕೊಡಿ, ಹೆಂಡ್ತಿಗೆ ದುಡ್ಡು ಕೊಡಿ, ಗಂಡನಿಗೆ ದುಡ್ಡು ಕೊಡಿ, ಅಪ್ಪ ಅಮ್ಮನಿಗೆ ದುಡ್ಡು ಕೊಡಿ, ಎಲ್ಲದಕ್ಕೂ ಬೇಕ್ರಿ. ಹೊರಗಡೆ ಟೂರು, ಪಿಕ್ನಿಕ್ಕು, ದೇವಸ್ಥಾನಕ್ಕೆ ಹೋಗೋಕ್ಕೆ ದುಡ್ಡು ಬೇಕು. ಹೊರಗಡೆ ಕಾಲಿಟ್ಟರೆ ದುಡ್ಡು ಬೇಕು. ದುಡ್ಡಿಲ್ದಲೇ ಪ್ರಪಂಚ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಒಂದು ತಾಳೆಗರಿ ಮಂತ್ರನ, ದುಡ್ಡಿನ ಮಂತ್ರನ ಪ್ರತಿದಿನ ಅನ್ಲಿಮಿಟೆಡ್ ಪಠಣೆ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಯಾವುದಪ್ಪ ಅದು ಮಂತ್ರ ಅಂತಂದರೆ, ಮೊದಲೇದು ಓಂ ನಮೋ ನಾರಾಯಣಾಯ, ಎರಡನೇದು ಓಂ ಲಕ್ಷ್ಮೀ ಸ್ವಾಹ, ಓಂ ಲಕ್ಷ್ಮೀ ಸ್ವಾಹ, ಮೂರನೇದು
ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ, ಓಂ ನಮೋ ಧನದಾಹೇ ಸ್ವಾಹ. ಮೊದಲೇದು ಓಂ ನಮೋ ನಾರಾಯಣಾಯ, ಎರಡನೇದು ಓಂ ಲಕ್ಷ್ಮೀ ಸ್ವಾಹ, ಮೂರನೇದು ಓಂ ನಮೋ ಧನದಾಹೇ ಸ್ವಾಹ. ಈ ಮಂತ್ರಗಳು ಕುಂತರು ನಿಂತರು ಓಡಾಡಿದ್ರು, ಡ್ಯೂಟಿಯಲ್ಲಿ ಇದ್ದಾಗ, ಕೆಲಸ ಮಾಡೋ ಜಾಗದಲ್ಲಿ, ವ್ಯಾಪಾರ ಮಾಡೋ ಸ್ಥಳದಲ್ಲಿ, ಮನೆಯಲ್ಲಿ ಅಡುಗೆ ಮಾಡ್ತಾ ಓಡಾಡ್ತಾ ಕುಂತರು ನಿಂತರು ಈ ಮಂತ್ರಗಳು ಪಠಣೆ ಮಾಡ್ತಾನೇ ಇರ್ರಿ. ಅರ್ಥ ಮಾಡ್ಕೊಳ್ಳಿ. ಅಂಥ ಕೃತಯುಗ ಸತ್ಯಯುಗದಲ್ಲಿ ಮಂತ್ರಗಳು ಹೇಳಿದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಆಹ್ವಾನ ಆಗ್ತಾಯಿದ್ರು. ಆವಾಗಲೇ 50 ಲಕ್ಷ 60 ಲಕ್ಷ ಮಂತ್ರಗಳು ಪಠಣೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರನ ಆಹ್ವಾನ ಮಾಡ್ಕೊತಿದ್ರು. ಇದು ಕಲಿಯುಗ. 108, 1008, 10,000 ವರ್ಕ್ ಆಗಲ್ಲ. ಲಕ್ಷಗಟ್ಟಲೆ ಈ ಮಂತ್ರಗಳು ಪಠಣೆ ಮಾಡ್ತಾ ಇರಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಇದು ತಾಳೆ ಗರಿ ಮಂತ್ರ, ದುಡ್ಡಿನ ಮಂತ್ರ. ಎಕ್ಸಲೆಂಟಾಗಿ ಆಗೇ ಆಗ್ತೀರಾ. ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು ಬಿಟ್ಟು, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋದು ಬಿಟ್ಟು, ನಿಮಗೆ ನೀವೇ ಜ್ಯೋತಿಷಿಗಳಾಗಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಈ ತಾಳೆ ಗರಿ ಮಂತ್ರ, ದುಡ್ಡಿನ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ. ನಮಸ್ಕಾರ.